ಹಾಗಂತ್ಯ ಸರೋಜ? ಹೌದು ರೀ, ನಾವು ಮಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ನಿಮಿಷ ನೀವೇ ಯೋಚನೆ ಮಾಡಿ ನೋಡಿ. ನೀ ಹೇಳೋದು ಸರಿ ಸರೋಜ, ಆದರೆ ಮದುವೆ ಡೇಟ್ ಎಷ್ಟೊಂದು ಹತ್ತಿರದಲ್ಲಿದೆ. ಈಗ ನಾನು ವಿಷ್ಣು ಅವ್ರ ಹತ್ರ ಹೋಗಿ ಆಗಿರೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿ, ನನ್ನ ಮಗಳು ನಿಮ್ಮ ಮಗನ ತುಂಬ ಇಷ್ಟಪಡ್ತಿದ್ದಾಳೆ, ನಮ್ಮ ಮಗಳನ್ನೇ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಭಾಸ ಆಗಲ್ವಾ? ಅಬ್ಬಾ, ನಿನ್ನ ಮನಸ್ಸಿಗೂ ಅನಿಸ್ತಲ್ಲ ಅನಾಗರಿಕ ಅಂತ. ಅಲ್ಲ ರೀ, ಇದೇ ವಾಸ್ತವ. ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಷ್ಟನೇ ಇಲ್ಲದೆ ಮದುವೆ ಆಗಿ ಜೀವನ ಪೂರ್ತಿ ಬಾಳ್ವೆ ಮಾಡೋದು ನಿಜವಾದ ಆಭಾಸ ಕಣ್ರಿ. ಈಗ ಆಗ್ತಾ ಇರೋ ಆಭಾಸಗಳನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೂ ಏನೇನು ನೋಡಬೇಕೋ ಈ ಕಣ್ಣಲ್ಲಿ. ಕರ್ಮ ನೋಡಿ, ಎಷ್ಟೋ ಮದುವೆಗಳು ಸೆಟ್ಲಾಗಿ ಯಾವ್ಯಾವುದೋ ಕಾರಣಕ್ಕೆ ಕೊನೆಯ ಗಳಿಗೆಲ್ಲಿ ಮುರಿದು ಬಿದ್ದಿರೋದು ನಾವೇ ನೋಡಿಲ್ವಾ? ಇದೆಲ್ಲ ದೇವ್ರು ಆಡಿಸೋ ಆಟ ರೀ. ಯಾರ್ಯಾರಿಗೆ ಯಾರ್ಯಾರ ಜೋಡಿ ಅಂತ ಆ ದೇವರು ಮೊದಲೇ ಬರೆದು ಕಳಿಸಿರ್ತಾನೆ. ಅದು ಹಾಗೆ ಆಗೋದು. ಇದು ಕೂಡ ಹಾಗೆ ಆಗ್ತಿದೆ ಅಷ್ಟೇ. ಹೌದು ಕಣೆ, ಆಗಿದ್ದಾಗಲಿ. ನಾನು ನಾಳೆನೇ ವಿಷ್ಣು ಅವ್ರ ಹತ್ರ ಮಾತಾಡ್ತೀನಿ. ಏನಂತ ಮಾತಾಡ್ತೀರಾ ವಿಕ್ರಮ್? ಅಲ್ಲಪ್ಪ, ಮನೆಯಲ್ಲಿ ದೊಡ್ಡವರು ಅಂತ ನಾವು ಇದ್ದೀವಿ, ನಮ್ಮನ್ನೊಂದು ಮಾತು ಕೇಳ್ಬೋದಲ್ಲ? ನೋಡಿ ಚಿಕ್ಕಪ್ಪ, ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ. ನನ್ನ ಮಗಳ ಸಂತೋಷನೇ ನನಗೆ ಮುಖ್ಯ. ಅಲ್ಲಪ್ಪ, ಅವಳು ಆಸೆ ಪಟ್ಲು ಅಂತ ಇನ್ನೊಂದು ಹುಡುಗಿ ಮದುವೆ ಮುರಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ ಹೇಳು? ಆ ಹೆಣ್ಮಗು ಶಾಪ ಮನೆಗೆ ತಟ್ಟೇ ಇರುತ್ತಾ ಹೇಳು? ಆದರೆ ಈ ಮದುವೆ ಆಗದೆ ಇದ್ದರೆ ನನ್ನ ಮಗಳ ಮನಸ್ಸು ಮುರಿದು ಹೋಗುತ್ತೆ. ಆಗ ಈ ಮನೆಗೆ ಒಳ್ಳೇದಾಗತ್ತಾ? ಅತ್ತೆ, ದೇವ್ರು ನಮಗೆ ಮೊದಲು ಅಮೃತನ ಕೊಟ್ಟ. ಈಗ ಅರ್ಜುನೇ ಅವಳಿಗೆ ಸರಿಯಾದ ಜೋಡಿ ಅಂತ ಸೂಚನೆ ಕೊಡ್ತಾ ಇದ್ದಾನೆ. ಇದು ದೇವ್ರು ಮಾಡಿರೋ ಜೋಡಿ. ಅದ್ರ ವಿರುದ್ಧ ಹೋಗೋದಕ್ಕೆ ನಮಗಿಷ್ಟ ಇಲ್ಲ ಅತ್ತೆ. ಬೇಕಾದಾಗಲಿ, ನಾನು ವಿಷ್ಣು ಅವ್ರ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡೇ ಮಾಡ್ತೀನಿ. ನೀನೇನೋ ಹೋಗಿ ಮಾಡ್ತೀಯಪ್ಪ, ಆದರೆ ಇವಳೊಬ್ಳು ಇಷ್ಟಪಟ್ಟರೆ ಸಾಕಾ? ಹೌದು, ಮತ್ತೆ ಅಲ್ಲ, ಆ ಅರ್ಜುನು ಇವಳನ್ನ ಇಷ್ಟಪಡಬೇಕಲ್ಲ? ಇಷ್ಟ ಇದೆ. ಅರ್ಜುನ್ಗೂ ನನ್ನ ಕಂಡ್ರೆ ಇಷ್ಟ ಇದೆ. ಅಮೃತ, ಏನಮ್ಮ ನೀನು ಹೇಳ್ತಿರೋದು? ಹೌದಮ್ಮ, ಅರ್ಜುನ್ ನಾನು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ. ಅವ್ರಿಗೆ ನಾನಂದ್ರೆ ಪ್ರಾಣ. ಈ ಮದುವೆಗೆ ಅವ್ರ ಕಡೆಯಿಂದ ಸಂಪೂರ್ಣವಾದ ಒಪ್ಪಿಗೆ ಇದೆ. ಸಮಯ ನೋಡಿ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿದಾರಮ್ಮ. ಹೇಳಿಯಪ್ಪ, ಏನೋ ಮಾತಾಡಬೇಕು ಅಂದರೆ ಏನು ವಿಚಾರ? ಅರ್ಜುನ್, ನೀನು ನಮ್ಗಳ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತದೆ. ಅಪ್ಪ, ಹೌದು, ಮದುವೆ ವಿಚಾರದಲ್ಲಿ ನೀನು ನಮ್ಮ ಹತ್ರ ಮುಚ್ಚಿಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಬೇರೆ ಏನಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೇನಿಲ್ಲಪ್ಪ, ಮುಚ್ಚಿಡೋಕ್ಕೇನಿದೆ? ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಮಿಷ್ಟದೇ ನನ್ನ ಮದುವೆ ಆಗ್ತಾ ಇದೆಯಲ್ಲ. ಅದೇ ಮುಖ್ಯವಾದ ವಿಚಾರ. ನಮ್ಮ ಇಷ್ಟದಂತೆ ನಿನ್ನ ಮದುವೆ ಆಗ್ತಿದೆ ಅಂತ ಹೇಳಿದೆ. ಹಾಗಾದರೆ ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಅಪ್ಪ, ಅದು ನಾನು ಹಾಗೆಲ್ಲ ಹೇಳಿದ್ದು. ಅರ್ಜುನ್, ಕೂತ್ಕೋ ಕೂತ್ಕೋ. ನೋಡು ಅರ್ಜುನ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ಅಪ್ಪ, ಅದು ಅರ್ಜುನ್, ನೀನು ನಮ್ಮೆಲ್ಲರ ಬಲವಂತಕ್ಕೆ ಮಯೂರನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ಯಾ? ನಿನಗೆ ಈ ಮದುವೆ ಇಷ್ಟ ಇಲ್ವಾ? ನೋಡು ಅರ್ಜುನ್, ನಾನು ನಿಮ್ಮ ತಂದೆ ಮಾತ್ರ ಅಲ್ಲ, ಒಳ್ಳೆ ಫ್ರೆಂಡ್ ಅನ್ಕೋ. ನನ್ನ ಹತ್ರ ಏನನ್ನು ಮುಚ್ಚಿಡ್ಬೇಡ, ಧೈರ್ಯವಾಗಿ ನಿಜ ಹೇಳು. ಅಪ್ಪ,
ಅರ್ಜುನ್, ಸಮಾಧಾನ ಮಾಡ್ಕೊ. ಇಲ್ಲಿ ನೋಡು ನೋಡು. ಅರ್ಜುನ್, ನಿನ್ನ ಕಣ್ಣೀರೇ ಅರ್ಧ ಕತೆ ಹೇಳಿದೆ. ಪೂರ್ತಿಯಾಗಿ ಹೇಳು, ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ, ಏನು ನಡೀತಿದೆ ಅಂತ. ನೋಡು, ನಿನ್ನ ಮನಸ್ಸಲ್ಲಿರೋದೆಲ್ಲ ಪೂರ್ತಿಯಾಗಿ ನನ್ನ ಹತ್ರ ಹೇಳ್ಕೊ. ಅಪ್ಪ, ನಾನು ಫಸ್ಟ್ ಟೈಮ್ ಅಮೃತ ಅವ್ರನ್ನ ದೇವಸ್ಥಾನದಲ್ಲಿ ನೋಡಿದ್ದು. ಆವತ್ತೇ ಅವ್ರನ್ನ ಮನ್ಸಾರ ಇಷ್ಟಪಟ್ಬಿಟ್ಟಿದ್ದೆ. ಅವ್ರನ್ನ ಪಡ್ಕೊಳ್ಳೋದಕ್ಕೆ ಅಂತಾನೆ ನಾನು ವಿಕ್ರಮ್ ಅವ್ರ ಹತ್ರ ಕೆಲ್ಸಕ್ಕೆ ಸೇರಿದ್ದು. ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಪ್ಪ. ಮುಂಚೆನೇ ಈ ವಿಚಾರ ನಮ್ಮ ಹತ್ರ ಯಾಕೆ ಹೇಳಿಲ್ಲ ಅರ್ಜುನ್? ಹೇಳೋಣ ಅಂತ ಇದ್ದೆ, ಆದರೆ ಅಮೃತ ಅವರು ಆಗ ನಾನು ರಿಜೆಕ್ಟ್ ಮಾಡಿಬಿಟ್ರಪ್ಪ. ಅಷ್ಟೊತ್ತಿಗೆ ಮನೆಯಲ್ಲಿ ನನ್ನ ಮಯೂರಿ ಮಾತುಕತೆ ಶುರು ಆಗೋಗಿತ್ತು. ಅಜ್ಜಿ ನೋಡಿದ್ರೆ ಒಂದೇ ಹಠ, ನನಗೇನೋ ಗಂಡಾಂತರ ಇದೆ, ನನ್ನ ಮಯೂರಿ ಮದುವೆ ಆಗೋದ್ರಿಂದ ಅದು ನಿವಾರಣೆ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ. ಮಯೂರಿ ಅಪ್ಪ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಎಮೋಷ್ನಲಾಗಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರು. ಉಪವಾಸ ಕೂತು ಹಠ ಮಾಡಿದ್ರಲ್ಲಪ್ಪ. ಒಂದು ಕಡೆ ಅಮೃತ ರಿಜೆಕ್ಷನ್ನು, ಇನ್ನೊಂದು ಕಡೆ ಮನೆಯವ್ರ ಒತ್ತಾಯ. ನಾನು ಒಪ್ಕೊಂಬಿಟ್ಟೆ. ಆಮೇಲೆ ನೋಡಿದ್ರೆ ಅಮೃತ ಅವ್ರಿಗೆ ಅವ್ರು ಏನು ಕಳ್ಕೊಂಡಿದ್ದಾರೆ ಅಂತ ರಿಯಲೈಸ್ ಆಗಿ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಅವರೇ ನನಗೆ ಪ್ರಪೋಸ್ ಮಾಡಿದ್ರು. ಹಾಗಾದರೆ ಈಗ ಏನು ಮಾಡಬೇಕು ಅಂತಿದ್ಯಾ ಅರ್ಜುನ್? ಅದೇ ಗೊತ್ತಾಗ್ತಾ ಇಲ್ಲಪ್ಪ. ಇಲ್ಲಿ ನೋಡಿದ್ರೆ ಮದುವೆ ಹತ್ರ ಬರ್ತಾ ಇದೆ, ಅಲ್ಲಿ ನೋಡಿದ್ರೆ ಅಮೃತ ಅವರು ನನಗೆ ಹತ್ರ ಆಗ್ತಾ ಇದ್ದಾರೆ. ಒಂದು ಕಡೆ ನಿಮ್ಮ ಮರ್ಯಾದೆ, ಇನ್ನೊಂದು ಕಡೆ ನನ್ನ ಪ್ರೀತಿ. ಇದ್ರ ಎರಡರ ಮಧ್ಯೆ ಸಿಗಾಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಪ್ಪ. ಒಳಗೆ ಅದೇನು ಆಗ್ತಿದೆಯೋ ಏನೋ. ಸರಿ, ಹಾಗಾದರೆ ಮುಂದೇನು ಮಾಡಬೇಕು ಅಂತ ನನಗೆ ಗೊತ್ತು. ಈ ಮದುವೆ ನಡೆದೇ ನಡೆಯುತ್ತೆ. ಆದರೆ ಮಯೂರಿ ಜೊತೆಗಲ್ಲ. ಅಮೃತ ಜೊತೆ. ಅಪ್ಪ, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಈ ವಿಚಾರದಲ್ಲಿ ತಮಾಷೆ ಮಾಡೋಕ್ಕಾಗುತ್ತೆ ಅರ್ಜುನ್? ನೋಡು, ನಮ್ಮ ಮರ್ಯಾದೆ ಅದು ಇದೆ ಅಂತೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅದು ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ನನ್ನ ಮಗನ ಸಂತೋಷ ಮುಂದೆ ಇನ್ಯಾವುದು ಮುಖ್ಯ ಆಗಲ್ಲ ಕಣ. ಲವ್ ಯು ಅಪ್ಪ. ಒಳಗೆ ಅದೇನೇನು ಆಗ್ತಾ ಇದೆಯೋ ಏನು. ಸಮಯ ಇಲ್ಲ ಬಾಬಾ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಆದ್ರೆ ಈ ಸಾರಿ ನಮ್ಮ ಪ್ರಯತ್ನಕ್ಕೆ ಅಡ್ಡಿಯಾಗಿದ್ದು ಆ ನಾಗಿಣಿಯ ಚಿಕ್ಕಮ್ಮ ವಿಶಾಖ. ಯಾರು? ಅಮೃತ, ನಾನಮ್ಮ, ಅರ್ಜುನ್ ತಂದೆ ವಿಷ್ಣು. ಒಳಗಡೆ ಬರಬಹುದಾ? ಶತ್ರು ಅವನಾಗೆ ನನ್ನ ಬಳಿ ಬಂದಿದ್ದಾನೆ. ಬನ್ನಿ ಒಳಗೆ.